ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ. ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ, ಆದರೆ ಸುಜಿತ್ತು ನಾನು ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಶುರು ಮಾಡಿಬಿಡ್ತಾನೆ ಕೋತಿ ಚೇಷ್ಟೆಗಳು. ಅದಕ್ಕೋಸ್ಕರ ಮತ್ತೆ ನಾನು ಅದನ್ನು ಸ್ವಲ್ಪ ಡಿಲೀಟ್ ಮಾಡಿ ಆಮೇಲೆ ನಾನು ನಿಮಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋ ಅಂಥದ್ದು. ಸೊ ಏನಂತಂದರೆ ಇವತ್ತು ಶುಕ್ರವಾರ ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ತೊಗೊಳೋದಕ್ಕಾಗಲಿಲ್ಲ. ಏಕೆ ಅಂತ ಅಂದರೆ ತುಂಬ ಕೆಲಸ ಇತ್ತು. ತುಂಬ ಕೆಲಸ ಇದ್ದಾಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಮೂಡಿ ಫೆಲೋ ಥರ ಏನಾಗ್ಬಿಡುತ್ತೆ ಅಂದರೆ ಈ ವಿಡಿಯೋ ತಗೊಳ್ಳೋದಕ್ಕೇ ಒಂಥರ ಬೇಜಾರಾಗ್ತಾ ಇರುತ್ತೆ. ಕೆಲಸ ಜಾಸ್ತಿ ಇದ್ದಾಗ ಅಯ್ಯೋ ಇನ್ನೊಂದು ಸಲ ಮಾಡ್ಕೊಂಡ್ರಾಯ್ತು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಕಾಯ್ತಾ ಇರ್ತೀರ ಅಂತ ಗೊತ್ತು ನನ್ನ ವೀಡಿಯೋಸ್ಗಳಿಗಾಗಿ. ಸೊ ಇವತ್ತು ಬ್ಲಾಗ್ನ ಶೇರ್ ಮಾಡ್ತಾ ಇರೋದು ಬಂದು ಶುಕ್ರವಾರ ಮತ್ತು ಶನಿವಾರದ ಬ್ಲಾಗ್ ಎರಡೂ ಆಗಿರುತ್ತೆ. ಇವತ್ತು ಸ್ನೇಹಿತರೆ ಕೆಲಸ ಎಲ್ಲ ಈವ್ನಿಂಗಿಂದ ನಾನು ನಿಮಗೆ ತೋರಿಸ್ತಾ ಇರೋದು. ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲ ಬೆಳಗ್ಗೆನೇ ಮುಗಿದೋಗಿದೆ. ಅಂದರೆ ಮನೆ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ನನ್ನ ಬ್ಲಾಗ್ನ ನೋಡ್ತಾ ಇರೋರಿಗೆ ಗೊತ್ತೇ ಇರುತ್ತೆ ನನ್ನ ಶನಿವಾರ ಶುಕ್ರವಾರದ ರೊಟೀನ್ ಹೇಗಿರುತ್ತೆ ಅಂತ. ಸೊ ಎಲ್ಲ ಕೆಲಸ ಬೆಳಗ್ಗೆನೇ ಮುಗಿಸ್ಬಿಟ್ಟೆ. ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿ ನಾನಿವಾಗ ನನ್ನ ರೆಗ್ಯುಲರ್ ರೋಟೀನ್ಗೆ ಬಂದಿದ್ದೀನಿ. ಅಂದರೆ ಪ್ರತಿನಿತ್ಯ ಒಂದು ಹಾಫ್ ಆನ್ ಅವರ್ ಆದರೂ ನಂದು ಎಕ್ಸಸೈಸ್ ಇದ್ದೇ ಇರುತ್ತೆ. ಸೊ ಬೆಳಗ್ಗೆನೇ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಎಲ್ಲ ಮುಗಿಸಿ ಅಡುಗೆ ತಿಂಡಿ ಎಲ್ಲನೂ ಮುಗಿಸಿ ಈಗ ಸಂಜೆ ಕೆಲಸ ಶುರು ಮಾಡಿರೋ ಅಂಥದ್ದು. ಇವಾಗ ಮುನ್ಸಿಪಲ್ ನೀರು ಕೂಡ ಬಿಟ್ಟಿದ್ದಾರೆ. ಸೊ ಡೇ ಬೈ ಡೇ ನೀರನ್ನ ಬಿಡ್ತಾನೆ ಇರ್ತಾರೆ. ನೀರಿಗೇನು ಪ್ರಾಬ್ಲಮ್ ಇಲ್ಲ ಮನೆ ಹತ್ರ. ಇವಾಗ ಕಾಂಪೌಂಡ್ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಬಂದೆ. ಅಂದರೆ ಇನ್ನೂ ಒರೆಸಿಲ್ಲ. ಪ್ರತಿ ಶುಕ್ರವಾರ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಡ್ತೀನಿ. ಅಂದರೆ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಏನು ಧೂಳಾಗಿಲ್ಲ, ಜಸ್ಟ್ ಗುಡಿಸ್ಕೊಂಬಂದರೆ ಸಾಕಾಗುತ್ತೆ. ಸ್ವಲ್ಪ ಗುಡಿಸ್ಕೊಂಡು ಬಂದೆ. ಸೊ ಮುಂಭಾಗದಲ್ಲಿ ಮಾತ್ರ ನಾನು ಒರೆಸ್ಕೊಳ್ಳೋ ಅಂಥದ್ದು. ಇನ್ನು ತುಳಸಿ ಕಟ್ಟೆ ಇದನ್ನೆಲ್ಲ ನಾನು ಬೆಳಗ್ಗೆ ಎಲ್ಲ ಪೂಜೆ ಶುಕ್ರವಾರದ್ದು ಮುಗಿಸಿರ್ತೀನಿ. ಈವ್ನಿಂಗು ನಾನು ತೊಳೆದು ಕ್ಲೀನ್ ಮಾಡಿ ಬಿಟ್ಕೊಬಿಡ್ತೀನಿ. ನಾಳೆ ಬೆಳಗ್ಗೆನೇ ನಾನು 4 ಗಂಟೆ 4:15 ಹೇಳೋದ್ರಿಂದ ಪೂಜೆಗೆ. ಸೊ ನಾನು ಆವಾಗೆದ್ದು ತುಳಸಿ ಗಿಡಕ್ಕೆ ನೀರು ಹಾಕಿ ರೆಡಿ ಮಾಡೋಕ್ಕಾಗಲ್ಲ. ಏಕೆಂದರೆ ನೀವೇ ನೋಡ್ತಾ ಇರ್ತೀರ ಎಷ್ಟೊಂದೆಲ್ಲ ಪ್ರೊಸೀಜರ್ ಇರುತ್ತೆ ನಂದು ಪೂಜೆ ಕೆಲಸದ್ದು ಅಂತ. ನೋಡಿ ಇದಕ್ಕಿನ್ನೂ ಪೇಂಟ್ ಮಾಡೋಕ್ಕೆ ಬಂದಿಲ್ಲ. ಹೇಳಿದ್ದೀವಿ ಪಾಪ, ಈ ಸಣ್ಣ ಕೆಲಸ ಅಲ್ವಾ, ನಾಳೆ ನಾಡ್ದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೀರೆಲ್ಲ ಬಿಟ್ಟಿದ್ದಾರಲ್ವ, ರೋಹಿತ್ಗೆ ಹೇಳಿದೆ ಸ್ವಲ್ಪ ನೀರೆಲ್ಲ ಹಾಕಪ್ಪ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲದಕ್ಕೂ ನೀರೆಲ್ಲ ಹಾಕ್ತಾ ಇದ್ದಾನೆ. ಇನ್ನು ಗಿಡಗಳಿಗೆ ಮತ್ತು ಇದೆಲ್ಲ ನಾನು ಒರೆಸ್ಕೋತಾ ಇದ್ದೀನಿ. ಒಂದು ಕಡೆ ರೋಹಿತ್ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾನೆ. ತುಂಬ ನೀರು ಬರ್ತಿತ್ತು. ಕಾರ್ ಕೂಡ ವಾಶ್ ಮಾಡಪ್ಪ ಅಂತ ಹೇಳಿದೆ. ಸೊ ಸಂಡೇ ಮಾಡ್ತೀನಿ ಅಂತ ಅಂದ ರೋಹಿತು. ಸಂಡೇ ಕೂಡ ನೀರು ಬಿಡ್ತಾರೆ, ನೋಡೋಣ ಆವಾಗ ಕ್ಲೀನ್ ಮಾಡ್ತೀನಿ ಅಂತ ಅಂದ. ಸೊ ನಾನು ಅಷ್ಟರಲ್ಲಿ ಇವಾಗ ನೋಡಿ 2 ಕೆಲಸಗಳು ಅಂತಲೇ ಹೇಳ್ಬೋದು. 2 ಮನೆ ಕೆಲಸಗಳು. ಇನ್ನು ಬಿಲ್ಡಿಂಗ್ ವರ್ಕ್ ಎಲ್ಲ ಮುಗಿದ ಮೇಲೆ ಯಾವಾಗಲೂ ಕಾಂಪೌಂಡ್ ನೀಟಾಗೇ ಇರುತ್ತೆ. ಇವಾಗಂತೂ ಜಾಸ್ತಿ ಧೂಳಾಗೋದಿಲ್ಲ, ಮತ್ತು ಮಳೆ ಇರೋದ್ರಿಂದ ಜಾಸ್ತಿ ಏನೂ ಧೂಳಾಗೋದಿಲ್ಲ. ಹೇಗೆ ಕ್ಲೀನ್ ಮಾಡ್ತೀನಿ ಹಾಗೇ ಇರುತ್ತೆ ನೋಡಿ. ಮುಂಚೆ ಅಂತೂ ಮಣ್ಣು ಎಮ್ಸಂಡು ಎಲ್ಲ ತುಳಿದು ಮನೆಯೆಲ್ಲ ತುಂಬ ಗಲೀಜಾಗ್ತಾ ಇತ್ತು. ಒಂದು ದಿನಕ್ಕೆ ಕಾಂಪೌಂಡ್ನ 3-4 ಸಲ ಒರೆಸ್ತಾ ಇದೆ. ಆಮೇಲೆ ನಾನು ಮನೆ ಮುಂದೆ ರೋಡ್ ಮಾಡಿಸಿದ ಮೇಲೂ ಕೂಡ ನೀಟಾಗಿ ಕ್ಯೂರಿಂಗ್ ಆಗಿರಲಿಲ್ಲ ನೋಡಿ. ಆವಾಗೂ ಕೂಡ ತುಂಬ ಧೂಳಾಗ್ತಾಯಿತ್ತು ಕಾಂಪೌಂಡ್ ಎಲ್ಲ. ಇವಾಗೇನಿಲ್ಲ, ನೀಟಾಗಿ ಕ್ಯೂರಿಂಗ್ ಆಗಿದೆ. ಹಾಗಾಗಿ ಧೂಳೆಲ್ಲ ತುಂಬ ಕಡಿಮೆ ಆಗಿದೆ. ಮನೆ ಹೇಗೆ ಕ್ಲೀನ್ ಮಾಡಿರ್ತೀನಿ ಹಾಗೆ ನೀಟಾಗಿರುತ್ತೆ. ಏನು ಅಂದರೆ ಸುಜಿತ್ತು ಸ್ಕೂಲ್ಗೆ ಹೋದಾಗ ತುಂಬ ನೀಟಾಗಿರುತ್ತೆ, ಮನೇಲಿದ್ದಾಗ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಮನೆ ಹಾಗೇ ಇರೋದು. ಸೊ ಇವಾಗ ನೋಡಿ ಗಾಡಿನೂ ಕೂಡ ರೋಹಿತ್ತು ತೊಳಿತಾ ಇದ್ದಾನೆ. ತುಂಬ ನೀರು ಬರ್ತಾಯಿತ್ತು, ಸೊಂಪೆಲ್ಲ ತುಂಬೋಗಿತ್ತು. ಹಾಗಾಗಿ ಇವಾಗ ಸುಜಿತ್ತು ನಾನು ಕ್ಯೂರಿಂಗ್ ಮಾಡ್ತೀನಿ ಅಂತ ರೋಡ್ಗೆಲ್ಲ ನೀರು ಬಿಡ್ತಾನೆ ನೋಡಿ. ನೀರು ಸಿಕ್ಬಿಟ್ರಂತೂ ಸುಜಿತ್ತು ಬರ ಆಟ ಸಾಮಾನೆಲ್ಲ ಎತ್ಕೊಂಡ್ಬಂದು ನೀರಲ್ಲಿ ತೊಳೆದು ಜಾಲಿಸಿ ಒಣಗಾಕ್ಬಿಡ್ತಾನೆ. ಜೊತೆಗೆ ಸೈಕಲ್ಲು, 2 ಕಾರು, 1 ಜೀಪು, 1 ಬೈಕು ಎಲ್ಲ ಬಿಟ್ಟರೆ ಎಲ್ಲನೂ ರೋಡಿಗೆ ನಿಲ್ಲಿಸಿ ತೊಳೆಯೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಮನೇಲಿದ್ದ ಅಂತಂದರೆ ಸಂಜೆ ವರ್ಷದಲ್ಲಿ 4 ಸಟ್ಟು ಬಟ್ಟೆನ ಚೇಂಜ್ ಮಾಡ್ತಾನೆ ನೀರಲ್ಲಿ ಹಾಡಿ. ಮತ್ತು ಏನು ಅಂದರೆ ಮ್ಯಾಂಗೋ ಸೀಸನ್ ಅಲ್ವಾ ಇವಾಗ, ಯಾವಾಗಲೂ ಮ್ಯಾಂಗೋ ಭೂತ, ಯಾವಾಗಲೂ ಮ್ಯಾಂಗೋ ತಿನ್ನೋದು ಮತ್ತು ಬಟ್ಟೆಗಳನ್ನ ಒಂದಷ್ಟು ಬಿಚ್ಚಿಡೋದು, ಹೀಗೇ ಮಾಡ್ತಾ ಇರ್ತಾನೆ. ಯಾರನ್ನಾರು ಕರೆಸಿ ಇದೆಲ್ಲ ಕ್ಲೀನ್ ಮಾಡ್ಸೋಣ ಬಿಡು ಅಂತ ಅಂದರು ನಮ್ಮನೆಯವರು. ಇಲ್ಲಿ ಏನು ಕೆಲಸ ಮಾಡಲ್ಲ ನೋಡಿ, ಇಲ್ಲೇನಂತ ಧೂಳಿರಲ್ಲ. ಬಟ್ ಧೂಳಿರಲ್ಲ ಅಂದ್ಕೊಂಡು ಬಂದು ಈಗ ನೋಡ್ತಾ ಇದ್ದೀರಾ ಕಾಂಪೌಂಡು ಗೋಡೊಂದು ನೀಟಾಗಿ ಕಾಣಿಸ್ತಿದ್ಯಾ? ನೋಡಿದ್ರೆ ಗುಡಿಸ್ಕೊಂಬಂದರೆ ಬಗ್ ಅಂತ ಎದ್ದೊಳ್ತಾ ಇದೆ ಧೂಳು. ಏಕೆಂದರೆ ಗೃಹ ಪ್ರವೇಶ ಆದಮೇಲೆ 1 ಸಲ ನಾನು ಒರೆಸಿದ್ದೆ, ಇದಾದಮೇಲೆ ನಾನು ಒರೆಸೇ ಇಲ್ಲ.
ಸೊ ಇವಾಗ ಇದು ಹೊರಗಡೆ ಹಾಕಿರೋಂಥ ಟೈಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಹೊಸ ಮನೆದು ಫ್ಲೋರಿಂಗ್ದು ಒಳಗಡೆದು ಅಷ್ಟೇ ಹೊರಗಡೆದು ಅಷ್ಟೇ ತುಂಬ ಇಷ್ಟ ಆಯಿತು. ಹೊರಗಡೆದೆಲ್ಲ ಕಾಂಟ್ರಾಕ್ಟರ್ ಅವರೇ ಸೆಲೆಕ್ಟ್ ಮಾಡಿ ತಂದು ಹಾಕಿದ್ದು, ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಎಲ್ಲ ಒಂದು ಸಲ ಒರೆಸ್ಕೊಳ್ಳೋಣ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಮನೆ ದೇವ್ರ ಫೋಟೋನ, ಅಲ್ಲಿ ಒಂದು ಫೋಟೋ ಹಾಕಿದ್ದೀವಿ. ಪೂಜೆ ಆದ ನಂತರ ಇಲ್ಲೇನು ದೀಪ ಹಚ್ಚೋದು ಇದೆಲ್ಲ ಏನು ನಾವು ಮಾಡಿಲ್ಲ, ವಾಸ ಇರೋದಿಲ್ವಲ್ಲ ಏನು ಬೇಡ ಅಂತಂದರು. ನೋಡ್ತಾ ಇದ್ದೀರಾ ಫ್ಲೋರಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಪ್ರೆಸೆಂಟ್ ಇರೋ ಮನೆಗಿಂತ ಈ ಫ್ಲೋರಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಇದು ವೆಟಿಫೈಡ್ ಹಾಕ್ಸಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಎಷ್ಟೇ ಓಡಾಡಿದ್ರೂ ಒಂದು ಚೂರು ಧೂಳು ಕಾಣಿಸಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೆ, ಹಾಕೋದು ಕೂಡ ತುಂಬ ನೀಟಾಗಿ ಹಾಕಿದ್ದಾರೆ. ಸೊ ಯಾರೋ ಒಬ್ಬರು ಕಾಂಟ್ರಾಕ್ಟ್ರು ನಂಬರ್ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದೆಲ್ಲೋ ಕಮೆಂಟ್ ನನಗೆ ಮಿಸ್ ಆಗಿದೆ. ಏನಾದರೂ ಅವ್ರದ್ದು ನಂಬರ್ ಬೇಕು ಅಥವಾ ಮೆಟೀರಿಯಲ್ ಕಾಂಟ್ರಾಕ್ಟ್ ನಾವು ಬಿಲ್ಡಿಂಗ್ನ ಮಾಡಿಸ್ಕೋಬೇಕು ಗುಬ್ಬಿನಲ್ಲಿ ಬೆಸ್ಟ್ ಯಾರಿದ್ದಾರೆ ಅಂದರೆ, ಸೊ ನಾವಂತೂ ಎಲ್ರಿಗೂ ಸಜೆಸ್ಟ್ ಮಾಡೋದೇ ರಾಜಣ್ಣ ಅವರನ್ನು. ಯಾಕೆಂದರೆ ನಮ್ಮ ಬಿಲ್ಡಿಂಗ್ ಎಲ್ಲವೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದಾರೆ ಫ್ಲೋರಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ ನೋಡಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ನಂಬರ್ ಕೊಡಿ ಅಂತ. ಸೊ ನೀವು ವೀಡಿಯೋಸ್ನ ನೋಡ್ತಾ ಇದ್ದರೆ ನೀವು ಕಮೆಂಟ್ ಮಿಸ್ ಆಗಿದೆ, ಬೇಕು ನಂಬರು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಬೇಕಿದ್ರೆ ಅವ್ರ ನಂಬರ್ನ ನಾವು ಶೇರ್ ಮಾಡ್ತೀವಿ ಬೇಕಿದ್ರೆ. ಇವಾಗ ಸುಮ್ಮನೆ ಏನು ಧೂಳಾಗಿಲ್ಲ, ಸುಮ್ಮನೆ ಜಸ್ಟ್ ಇದೇನು ಒಂದು 10 ನಿಮಿಷದಲ್ಲಿ ಒರೆಸ್ಕೊಂಬಂದ್ಬಿಟ್ಟೆ ನಾನು. ಸೊ ಇವಾಗ ಎಲ್ಲರೂ ಫ್ರೆಂಡ್ಸು ನನಗೆ ಹೇಳ್ತಾಯಿದ್ರು, ಇವಾಗ ಎರಡೆರಡು ಮನೆ ಕೆಲಸ ಮಾಡಬೇಕು ನೀನು ಅಂತ ಹೇಳ್ತಾಯಿದ್ರು. ಸೊ ಮಾಡ್ಕೊಂಡ್ಮೇಲೆ ಮಾಡಲೇಬೇಕಲ್ವ, ಹಾಗಾಗಿ ವಾರಕ್ಕೆ 15 ದಿವ್ಸಕ್ಕೊಂದ್ಸಲ ಕ್ಲೀನ್ ಮಾಡು ಸಾಕು ಅಂತಾರೆ ನಮ್ಮ ಮನೆಯವರು. ಇಲ್ಲಾಂದರೆ ಯಾರ ಹತ್ರನಾರು ಕ್ಲೀನ್ ಮಾಡಿಸೋದ್ರಾಗುತ್ತೆ, ಏನು ಬೇಡ ಅಂತಾರೆ. ಸೊ ನನಗೆ ಮನಸ್ಸು ತಡೆಯಲ್ಲ, ಯಾವತ್ತಿಲ್ಲ ಅಂದರೂ ಕೂಡ ನಮ್ಮ ಮನೇಲಿ ಶನಿವಾರ ವಾರ ನೋಡಿ ಆ ಟೈಮಲ್ಲಾದರೂ ಒರೆಸ್ಬೇಕು ಅಂತ ಅನಿಸುತ್ತೆ. ಸೊ ದೀಪ ಹಚ್ಚೋದು ಇದೆಲ್ಲ ಏನೂ ಮಾಡಲ್ಲ. ಸೊ ಒರೆಸ್ಬಿಟ್ಟು ಮನೆ ದೇವ್ರ ಫೋಟೋ ಇದೆ ನೋಡಿ, ಅದಕ್ಕೊಂದು ಶನಿವಾರದೊತ್ತು ಒಂದೆರಡು ಹೂವು ಇಟ್ಟು ಹೋದ್ರೇ ನನಗೆ ಒಂಥರ ಸಮಾಧಾನ. ಸೊ ಇದೂ ಮನೆ ಅಂತಲೇ ನಾವು ಮಾಡ್ಕೊಂಡಿರೋದಲ್ವ, ಅಂದರೆ ಗೋಡನ್ನು. ಸೊ ನನಗದು ಸಮಾಧಾನ ಆಗಲ್ಲ. ಸೊ ನೋಡ್ತಾ ಇದ್ದರೆ ಇವಾಗ ಬೇಗ ಎಲ್ಲ ಒರೆಸ್ಕೊಂಬಂದೆ. ಬಟ್ ಹೇಳ್ಬೇಕು ಅಂದರೆ ತುಂಬಾ ಶುಕ್ರವಾರದೊತ್ತು ಇನ್ನೂ ಇರೋ ಕೆಲಸದಲ್ಲಿ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಸೊ ಅಭ್ಯಂತರ ಏನಿಲ್ಲ, ಈವ್ನಿಂಗು ಇದನ್ನು ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಒರೆಸಿ ಬಿಟ್ಬಿಡ್ತೀನಿ. ಇನ್ನೂ ಇಲ್ಲಿ ಬಿಸ್ನೆಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹೇಳ್ಬೇಕು ಅಂದರೆ ಇನ್ನು ಮುಂದೆ ಅಡಿಕೆ ಬಿಸ್ನೆಸ್ಸು ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಸೀಸನ್ ಎಲ್ಲ ಇನ್ನು ಮುಂದೆನೇ, ಶ್ರಾವಣ ಬಂದ ನಂತರನೇ ಮುಂದಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಸೊ ಇನ್ನೊಂದು ಏನು ಅಂದರೆ ಇದ್ರ ಸುತ್ತನೂ ಕೂಡ, ಅಂದರೆ ಬಿಲ್ಡಿಂಗ್ ಸುತ್ತನೂ ಬರೀ ಗಿಡಗಳು ಇದೆಲ್ಲ ಬೆಳೆದಿರೋದ್ರಿಂದ ಈ ಸುತ್ತು ಕಂಬಳಿ ಹುಳಗಳು ಜಾಸ್ತಿ ಇದ್ದಾವೆ. ಸೊ ಗೋಡೆ ಮೇಲೆಲ್ಲ ಹರಿತಾ ಇರುತ್ತೆ. ಅದಕ್ಕೆ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಮನೆಯ ಸುತ್ತಲೂ DDT ಪೌಡ್ರನ್ನ ಹಾಕ್ಸ್ಬಿಡಿ, ಸ್ವಲ್ಪ ಕಂಬಳಿ ಹುಳಗಳು ಜಾಸ್ತಿ ಇದೆ. ಯಾಕೆಂದರೆ ಹಿಂದೆ ನಮ್ಮ ಮನೆ ಹಿಂದೆ ಬಂದು ಪಾರ್ಕು, ಗೌರ್ಮೆಂಟ್ ಪಾರ್ಕ್. ಸೊ ಅದರಲ್ಲೆಲ್ಲ ಗಿಡ ಎಲ್ಲ ಜಾಸ್ತಿ ಬೆಳೆದಿದೆ. ಒಂದು ಏನು ಅಂತಂದರೆ ಇಲ್ಲಿ ಏರಿಯಾ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಇದಕ್ಕೆಲ್ಲ ಜನಗಳು ಬರಲ್ಲ. ಆ್ಯಕ್ಚುಲಾಗಿ ಇಲ್ಲಿ ಮೋರಿ ಕ್ಲೀನ್ ಮಾಡೋಕ್ಕೆ ಮತ್ತು ಕಸ ಎತ್ಕೊಂಡು ಹೋಗೋಕ್ಕೆ ಇದಕ್ಕೆಲ್ಲ ಸ್ವಲ್ಪ ಕಡಿಮೆನೇ. ಮೋರಿ ಕ್ಲೀನ್ ಮಾಡ್ಸೋಕ್ಕಂತೂ ನಾವಂತೂ ಮುನ್ಸಿಪಲ್ ಅವ್ರಿಗೆ ಎಷ್ಟು ಸರಿ ಕಾಲ್ ಮಾಡಬೇಕು, ನಿಜವಾಗ್ಲೂ ಬೇಜಾರಾಗುತ್ತೆ ನಮಗೆ. ಕಾಲ್ ಮಾಡಿ ಕರೆಸ್ಬೇಕು. ಸೊ ಬಂದರೆ ನಮ್ಮ ಮನೆಯವರು ಕೈಯಲ್ಲಿರೋ ಅಮೌಂಟ್ ಕೊಟ್ಟು ಕಳಿಸ್ಬಿಡ್ತಾರೆ, ಕ್ಲೀನ್ ಮಾಡಿ ಹೋಗ್ರಪ್ಪ ನೀವು, ದುಡ್ಡಿಗಿಂದು ಮುಂದೆ ನೋಡಿಬಿಡ್ರಿ, ಕ್ಲೀನ್ ಮಾಡಿ ಹೋಗಿ ಅಂತ ಹೇಳ್ತಿರ್ತಾರೆ. ಸೊ ಆದರೂ ಕೂಡ ಈ ಏರಿಯಾ ಕೌನ್ಸಿಲ್ದ್ರಂತೂ ಏನೂ ಗಮನಕ್ಕೇ ಹಾಕೊಳ್ಳೋದಿಲ್ಲ. ಸೊ ನಾವು ಅಮೌಂಟ್ ಕೊಟ್ಟು ಕರೆಸಿ ಅವರು ಇವ್ರನ್ನ ಕೈಕಾಲು ಹಿಡಿದು ಕರೆಸಿ ಮೋರಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಗಿಡಗಳೆಲ್ಲ ಕಟ್ ಮಾಡೋಕ್ಕೆಲ್ಲ ಬರೋದೇ ಇಲ್ಲ. ಸೊ ಬೇಜಾರಾಗುತ್ತೆ. ಬಟ್ ಏರಿಯಾ ತುಂಬ ಚೆನ್ನಾಗಿದೆ, ಕಾಮಾಗಿದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಬಂದವರೆಲ್ಲ ತುಂಬ ಚೆನ್ನಾಗಿದೆ ಏರಿಯಾ, ನೀವಿರುವಂಥ ಮನೆ ಅಂತ ಹೇಳ್ತಾರೆ. ಬಟ್ ನೀಟ್ನೆಸ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ, ಬರೋದೇ ಇಲ್ಲ ಇಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಾದರೂ ಯಾರಾದರೂ ಎಚ್ಚೆತ್ಕೊಂಡು ಇದನ್ನೆಲ್ಲ ಮಾಡ್ತಾರಾ ಹೇಗೆ ಅಂತ ನೋಡೋಣ. ಸೊ ಇವತ್ತು ಶನಿವಾರದ ಬ್ಲಾಗ್ನ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 4 ಗಂಟೆಗೆ ನಾನು ಹೇಳ್ತಾ ಇಲ್ಲ, ಏಕೆಂದರೆ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಸುಜಿತ್ಗೆ ಶನಿವಾರ ಸ್ಕೂಲ್ ಇರುತ್ತೆ, ಅಂದರೆ ಹಾಫ್ ಡೇ. ಸೊ ಹಂಗಾಗಿ ಸ್ವಲ್ಪ ಲೇಟಾಗೇ ಎದ್ದೆ. ಇವತ್ತು ಹತ್ತತ್ರ ಒಂದು 4:45 ಆಗಿತ್ತೇನೋ, ಎಷ್ಟು ಲೇಟಾಗಿ ಎದ್ಬಿಟ್ಟಿದ್ದೀನಿ ನೋಡಿ. ಆದರೂ ಫಸ್ಟು ದೇವರು ಮನೆಗೆ ಬಂದು ಎಲ್ಲ ಕ್ಲೀನಿಂಗ್ ಮುಗಿಸಿ ಫಸ್ಟು ವಾರ, ಆಮೇಲೆ ತಿಂಡಿ ಅಡುಗೆ ಇದ್ರ ಕಡೆ ಎಲ್ಲ. ಸೊ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಏನು ಅಂತಂದರೆ ಹೂ ಕಡಿಮೆ ತಂದುಬಿಟ್ಟಿದ್ದಾರೆ. ಏನಕ್ಕೆ ಹೂ ಕಡಿಮೆ ತಂದಿದ್ದೀರಾ ಅಂತ ಕೇಳ್ತಾ ಇದ್ದೀನಿ.
ಗುಬ್ಬಿಲೆಲ್ಲ ಸುತ್ತಿ ಸುತ್ತಿ ಸಾಕಾಯಿತು, ಹೂವು ಎಲ್ಲೂ ಚೆನ್ನಾಗಿಲ್ಲ. ಅದಕ್ಕೆ ಕಡಿಮೆ ತೊಗೊಂಬಂದಿದ್ದೀನಿ, ಅಷ್ಟು ಚೆನ್ನಾಗಿಲ್ಲ ಅಂದರು. ತೆಗೆದು ನೋಡಿದೆ, ಹೂವು ಯಾಕೋ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ. ಸೊ ಪರವಾಗಿಲ್ಲ, ಗಾರ್ಡನಲ್ಲಿ ಹೂವು ಬಿಟ್ಟಿದೆ, ಅದು ಬಿಡಿಸ್ಕೊಂಡು ಇರೋದನ್ನೇ ಇಟ್ಬಿಟ್ಟು ಪರಮಾತ್ಮ ಅಂತ ಇವತ್ತು ಇರೋದನ್ನು ಇಟ್ಟು ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೋಡ್ತಿರ್ತೀರ, ಪ್ರತಿ ವಾರ ಕೂಡ ನಮ್ಮ ಮನೆಯಲ್ಲಿ ಹೂವುಗಳು ತುಂಬ ಜಾಸ್ತಿ ತೊಗೊಂಬರ್ತಾರೆ. ಹೂವು ಚೆನ್ನಾಗಿಲ್ಲ ಅಂದರೆ ತರಲ್ಲ, ಯಾಕೆಂದರೆ ಎಲ್ಲ ಒಂಥರ ಬಾಡೋಗಿರೋ ಹೂವು, ಒಂಥರ ಕಪ್ಪು ಕಪ್ಪುಗಾಗಿರೋ ಹೂವು ಇವೆಲ್ಲ ತಂದು ಮುಡ್ಸೋಕ್ಕೆ ಮನೆಯವ್ರು ಇಷ್ಟಪಡಲ್ಲ. ಬೇಡ, ಹಾಕೋದೇ ಬೇಡ, ಗಾರ್ಡನಲ್ಲಿ ಒಂದೊಂದೇ ಬಿಟ್ಟಿದ್ರೆ ಅದನ್ನೇ ಇಟ್ಬಿಡೋಣ ಅಂತಂತಾರೆ. ಯಾಕೆಂದರೆ ಫ್ರೆಶ್ ಆಗಿರೋ ಹೂವು ಸಿಕ್ಕಿದ್ರೆ ಖಂಡಿತ ಯೋಚನೆ ಮಾಡಲ್ಲ. ಎಷ್ಟೊಂದು ಹೂಗಳನ್ನ ತರ್ತಾರೆ, ಮಲ್ಲಿಗೆ ಮತ್ತು ಕನಕಾಂಬರ ಹೂವು ಮತ್ತು ಸೇವಂತಿಗೆ, ಈ ಥರದ್ದೆಲ್ಲ ದುಂಡು ಮಲ್ಲಿಗೆ, ಈ ಥರದ್ದೆಲ್ಲ ಏನೇನು ಸಿಗುತ್ತೆ ಎಲ್ಲ ತೊಗೊಂಬರ್ತಾರೆ. ಚೆನ್ನಾಗಿಲ್ಲ ಅಂತ ಕಡಿಮೆ ತೊಗೊಂಬಂದಿದ್ರೆ. ಆಲ್ರೆಡಿ ಈ ಚೆಮ್ಮನ್ನ ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ನೀವು ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇಡ್ತಾ ಇಲ್ಲ, ನಾನು ಇದನ್ನು ಡೈಲಿ ಪೂಜೆಗೆ ಅಂತ ತಂದಿದ್ದು. ಸೊ ಹೋದ ವರ್ಷವೇ ಅಂದ್ಕೊಂಡೆ ಚೇಂಜ್ ಮಾಡಬೇಕು ಚೊಂಬಿದನ್ನು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಹೋದ ವರ್ಷವೇ ಸ್ವಲ್ಪ ಬಜೆಟ್ಟು ಜಾಸ್ತಿ ಆಯಿತು ಬೆಳ್ಳಿ ತೊಗೊಳೋದಕ್ಕೆ. ಹಾಗಾಗಿ ನೆಕ್ಸ್ಟ್ ಇಯರ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು ಏನು ಅಂದ್ಕೊಂಡಿದ್ದೆ ಅದೇ ರೀತಿಯಾಗಿ ಈ ವರ್ಷ ಡೈಲಿ ಯೂಸ್ಗೆ ಅದನ್ನು ಚೇಂಜ್ ಮಾಡಿ ಬೇರೆ ಚೊಂಬನ್ನು ತೊಗೊಂಬಂದಿನಿ. ಸೊ ಇಲ್ಲೇ ಲೋಕಲಲ್ಲಿ ಫಸ್ಟ್ ಇದ್ದಿದ್ದು, ಇಲ್ಲೇ ಲೋಕಲಲ್ಲಿ ತೊಗೊಂಡಿದ್ದರಿಂದ ಬೆಳ್ಳಿ ಚೊಂಬು ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಹಾಲ್ಮಾರ್ಕ್ ಇರಲಿಲ್ಲ. ಸೊ ತುಂಬ ವರ್ಷ ಆಗಿತ್ತು ತೊಗೊಂಡು, ಹಂಗಾಗಿ ನಾನು ಅದನ್ನು ಚೇಂಜ್ ಮಾಡಿ ಇದನ್ನು ತೊಗೊಂಬಂದೆ. ಅದನ್ನೇನು ಜಾಸ್ತಿಗೆ ಹಾಕ್ಕೊಳ್ಳಿಲ್ಲ ಸ್ನೇಹಿತರೆ ಬೆಳ್ಳಿ. ಸೊ ಹಾಲ್ಮಾರ್ಕ್ ಇರೋದಾದರೆ ಸ್ವಲ್ಪ ರೇಟಿಗೆ ಹಾಕ್ಕೊತಾರೆ. ಹಂಗಾಗಿ ನಾನು ಏನೇ ಬೆಳ್ಳಿ ಚಿನ್ನ ಏನೇ ತೊಗೊಳೋದಾದರೂ ಕೂಡ ಹಾಲ್ಮಾರ್ಕ್ ಇರೋದನ್ನೇ ನಾನು ಚೂಸ್ ಮಾಡ್ತೀನಿ, ಮತ್ತು ಹಾಲ್ಮಾರ್ಕ್ ಇರೋದನ್ನೇ ನಾನು ನಿಮ್ಗಳಿಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನಾವು ನಾಳೆ ದಿವಸ ಹಾಕಿದಾಗೂ ಕೂಡ ನಮಗೆ ಅದೇ ರೇಟಿಗೆ ತೊಗೋಬೇಕಲ್ವಾ. ಹಾಗಾಗಿ ಚಿನ್ನ ಹೇಗೋ ಬೆಳ್ಳಿಗೂ ಕೂಡ ಇನ್ವೆಸ್ಟ್ ಮಾಡ್ತೀವಿ. ಸೊ ರಿಟರ್ನ್ ಅದು ನಮಗೆ ಬರೋ ಥರ ಇರಬೇಕು ಹಳೇದಾದಮೇಲೆ ಹಾಕಿದ ಮೇಲೆ. ಸೊ ನನಗಂತೂ ಶ್ರೀನಿವಾಸ ಜ್ಯುವೆಲರಿ ಶಾಪ್ನಲ್ಲಿ ನಾವು ರಿಟರ್ನ್ ಹಾಕಿದಾಗ ಅವತ್ತಿನ ರೇಟ್ ಏನಿರುತ್ತೆ ಆ ರೇಟಿಗೆ ತೊಗೊತಾರೆ ಹಾಲ್ಮಾರ್ಕ್ ಇರೋ ಅಂಥ ಬೆಳ್ಳಿನ. ಸೊ ಇವಾಗ ನೋಡಿ, ಹೊಸ ಚೊಂಬಿಗೆ ಇಡಬೇಕಾದ್ರೆ ನಾನು ಹಾಲಿನಿಂದ ಮತ್ತು ವಿಭೂತಿಯಿಂದ ತೊಳೆದು ನಂತರ ನೀರಿಂದ ತೊಳೆದು ಆಮೇಲೆ ಇಟ್ಟಿರೋ ಅಂಥದ್ದು. ನಾನು ಇವಾಗ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಿತ್ತು ಚೊಂಬು, ಆದರೆ ಬಜೆಟ್ ನೋಡಿದ್ರೆ ಅಷ್ಟೇ ಇದ್ದಿದ್ದು, ನನ್ನ ಹತ್ರ ಅಮೌಂಟ್ ಇದ್ದಿದ್ದೆ ಅಷ್ಟು. ಮೇಯ್ನಾಗಿ ಇದಕ್ಕಿಂತ ಜಾಸ್ತಿ ಬೇಕು, ಕಾಸ್ಟ್ಲಿದು ಬೇಕು ಅಂತ ಹಠ ಮಾಡೋಕ್ಕೆ ಹೋಗಲ್ಲ. ಎಷ್ಟಿರುತ್ತೆ ಅಷ್ಟರಲ್ಲಿ ತಂದು ತೃಪ್ತಿ ಪಟ್ಕೋತೀನಿ ನಾನು. ಹಾಗೆ ಯಾಕೆಂದರೆ ಮನುಷ್ಯನಿಗೆ ಎಷ್ಟಿದ್ರೂ ಸಾಲೋದಿಲ್ಲ ಅಲ್ವಾ ಸ್ನೇಹಿತರೆ, ಎಷ್ಟಿದ್ರೂ ಬೇಕು 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 ಅಂತ ಅಂತಲೇ ಇರ್ತೀವಿ. ಮನುಷ್ಯನಿಗೆ ಯಾವತ್ತೂ ಮನುಷ್ಯನ ಬಯಕೆಗಳಿಗೆ ಕೊನೆಯೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಹಾಗೆ ಎಷ್ಟಿರುತ್ತೆ ಅಷ್ಟರಲ್ಲಿ ತೃಪ್ತಿ ಪಡೋದನ್ನು ಕಲ್ತ್ಕೋಬೇಕು ನಾವು. ಸೊ ಏನೇ ಮಾಡೋದಾದರೂ ನಾನು ಖಂಡಿತ ಇನ್ನೊಬ್ಬರನ್ನ ನೋಡಿ ಮಾಡಲ್ಲ. ಇನ್ನೊಬ್ಬರು ನನಗೇನೇ ಹೇಳಿಕೊಟ್ರು ಏನೇ ಹೇಳಿದ್ರು ಅದು ನನಗೆ ಸರಿ ಅನಿಸಿದ್ರೆ ಮಾತ್ರ ನಾನು ಅದನ್ನು ಮೈಂಡಿಗೆ ತೊಗೋತೀನಿ. ಇಲ್ಲ ಅಂತಂದರೆ ನನ್ನ ಮೈಂಡಲ್ಲಿ ನಾನು ಏನು ಯೋಚನೆ ಮಾಡಿರ್ತೀನಿ ಅದನ್ನೇ ಮಾತ್ರ ನಾನು ಮಾಡೋದು. ಯಾವುದೇ ಕಾರಣಕ್ಕೂ ಇನ್ನೊಬ್ರು ಹೇಳಿದ್ದಂತೂ ಖಂಡಿತ ಕೇಳಲ್ಲ. ಇನ್ನೊಬ್ಬರು ಹೊಟ್ಟೆ ಉರಿಗೂ ಹೇಳ್ತಾರೋ ಅಥವಾ ಇನ್ನೊಂದಕ್ಕೆ ಹೇಳ್ತಾರೋ ಬೇಡ. ಯಾವತ್ತೂ ನಮ್ಮ ಸ್ವಂತ ಆಲೋಚನೆ ಏನಿರುತ್ತೆ, ನಮ್ಮ ಬಜೆಟ್ಟು, ನಮ್ಮ ಒಂದು ಕೆಪ್ಯಾಸಿಟಿ ಏನಿರುತ್ತೆ ಅದರಂತನೇ ನಡ್ಕೊಂಡು ಹೋಗಬೇಕು. ಸೊ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅವ್ರು ತಂದರು ಇವ್ರು ತಂದರು ಅಂತ ತರೋದಕ್ಕೆ ಹೋದರೆ. ಸೊ ಒಂದೊಂದು ವರ್ಷ ಒಂದೊಂದನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ, ಅಕ್ಷಯ ತೃತೀಯಾಗೆ ನಾನು ಏನು ತೊಗೊಳೋದಿಲ್ಲ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಬರೋ ಅಂಥದ್ದು. ಸೊ ಹಾಗಾಗಿ ಚೊಂಬನ್ನ ತೊಗೊಂಬಂದೆ. ಡಿಸೈನ್ ಚೆನ್ನಾಗಿದೆ, ಸ್ವಲ್ಪ ಮ್ಯಾಟ್ ಫಿನಿಶ್ ಇರೋ ಅಂಥದ್ದು ನಾನು ತೊಗೊಂಬಂದಿರೋ ಅಂಥದ್ದು. ಡಿಸೈನ್ ಇದ್ದರೂ ಕೂಡ ಅದೇನು ಕೊಳೆ ಕೂರೋದಿಲ್ಲ, ಚೆನ್ನಾಗಿ. ಸೊ ಇವಾಗ ಎಲ್ಲನೂ ಅಲಂಕಾರ ಮಾಡ್ಕೊತಾ ಇದ್ದೀನಿ. ತುಂಬ ಡೀಟೇಲಾಗಿ ಏನೂ ತೋರಿಸ್ತಾ ಇಲ್ಲ, ಯಾಕೆಂದರೆ ಪ್ರತಿ ಶನಿವಾರದ ಪೂಜೆ ಹೇಗಿರುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇನ್ನು ಆಷಾಢ ಮಾಸ ಇವಾಗ ಶುರುವಾಗಿದೆ. ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರತಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಿ ಪ್ರತಿ ವಾರ ಎಷ್ಟು ವಾರ ಸಿಗುತ್ತೆ ಅಷ್ಟು ವಾರನೂ ಕೂಡ ತುಪ್ಪದ ದೀಪನ ಹಚ್ಚಿ ತಾಯಿ ಸೇವೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ದುಡ್ಡು, ಹಣ, ಕಾಸು, ಸಂಪತ್ತಿಗೆ ಬರ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ಶುಕ್ರವಾರ ಈ ಆಷಾಢ ಮಾಸದಲ್ಲಿ ತುಪ್ಪದ ದೀಪನ ಹಚ್ಚಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ನಿಮಗೆಲ್ರಿಗೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಖಂಡಿತ ನೆಕ್ಸ್ಟು ಬ್ಲಾಗ್ಗಳಲ್ಲಿ ನಾನು ಮಾಡಬೇಕು. ಖಂಡಿತ ಮುಂದಿನ ಬ್ಲಾಗ್ಗಳಲ್ಲಿ ಬೇಕಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸುಮಾರು ಜನ ಅಂದ್ಕೊಂಡಿರ್ತಾರೆ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ, ಶುಭ ಕೆಲಸಗಳನ್ನ ಮಾಡೋದಿಲ್ಲ ಅಂತ. ಖಂಡಿತವಾಗೂ ಲಕ್ಷ್ಮೀ ದೇವಿಗೆ ಆಷಾಢ ಮಾಸ ತುಂಬಾ ಪ್ರಿಯವಾದಂಥ ಮಾಸ ಅಂತೆ. ಈ ಶ್ರಾವಣ ಮಾಸ ಎಷ್ಟು ಶ್ರೇಷ್ಠನೋ
ಮಹಾಲಕ್ಷ್ಮಿಗೆ ಆಷಾಢ ಮಾಸ ಕೂಡ ಅಷ್ಟೇ ಶ್ರೇಷ್ಠವಾದ ದಿನಗಳಂತೆ. ನೋಡಿ, ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದಲ್ಲಿ ಕಾಲಿಡೋದಕ್ಕೆ ಜಾಗ ಇರಲ್ಲ ಸ್ನೇಹಿತರೆ. ಅಷ್ಟು ಜನ ತುಂಬಿಕೊಂಡಿರ್ತಾರೆ ಅಮ್ಮನವ್ರ ದರ್ಶನ ಮಾಡಬೇಕು ಅಂತ. ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇಷ್ಟು ರಶ್ಶಲ್ಲಿ ಖಂಡಿತ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಆಷಾಢ ಮಾಸದಲ್ಲಿ ಯಾವತ್ತೂ ಪ್ಲ್ಯಾನ್ ಮಾಡ್ಕೊಳ್ಳೋದೇ ಇಲ್ಲ. ತುಂಬ ಕಷ್ಟ ಆಗುತ್ತೆ ದರ್ಶನ ಮಾಡೋದು. ಸೊ ಮೊನ್ನೆ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಷ್ಟು ನೂಕು ನುಗ್ಗಲು ಮತ್ತು ತುಂಬಾ ಕಷ್ಟ ಆಗ್ತಿತ್ತು ಹೆಣ್ಮಕ್ಳಿಗೆಲ್ಲ. ನಾನು ಕೂಡ ನ್ಯೂಸ್ನ ನೋಡ್ತಾ ಇದ್ದೆ. ಸೊ ಮನೆಯಲ್ಲಿ ನಾವು ಕೈಲಾದಷ್ಟು ತಾಯಿಗೆ ಸೇವೆನ ಮಾಡೋಣ. ಸೊ ಮಹಾಲಕ್ಷ್ಮಿ ಕಟಾಕ್ಷ ಬೇಕು ಅಂತ ಅಂದರೆ ತುಪ್ಪದ ದೀಪನ ಪ್ರತಿ ಆಷಾಢ ಶುಕ್ರವಾರದಲ್ಲಿ ದೀಪ ಹಚ್ಚೋದ್ರಿಂದ ತುಪ್ಪದ ದೀಪಗಳನ್ನ ತುಂಬ ಒಳ್ಳೆಯದಾಗುತ್ತೆ, ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಏನು ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ಲಕ್ಷ್ಮಿ ಸೇರನ್ನು ಇಟ್ಟಿದ್ದೀನಲ್ವ, ಅದಕ್ಕೆ ಕಾಯನ್ನು ತುಂಬಿಸಿಡ್ತಾ ಇದ್ದೀನಿ. ಸೊ ವಿಡಿಯೋ ಎಫೆಕ್ಟಿಂದ ನಿಮಗೆ ಎಡಗೈಯಲ್ಲಿ ತುಂಬ್ತಾ ಇದ್ದೀನಿ ಅಂತ ಕಾಣಿಸ್ಬೋದು. ಸೊ ನಾನು ಮಾಡ್ತಾ ಇರೋದು ಬಲಗೈಯಿಂದ ಕೆಲಸ ಮಾಡ್ತಾ ಇರೋವಂಥದ್ದು. ಸೊ ಕಾಯಿನ ಹಾಕ್ತಾ ಇದ್ದೀನಿ. ಕೆಲವೊಂದು ಸಾರಿ ಏನು ಮಾಡ್ತಿದ್ದೆ ಫಸ್ಟೆಲ್ಲ ಅಂದರೆ, ಲಕ್ಷ್ಮಿ ಸೇರಿಗೆ ಧಾನ್ಯನ ಹಾಕ್ತಾಯಿದ್ದೆ. ಸೊ ಇವಾಗ ಕಾಯಿನ ಹಾಕಿಡ್ತಾ ಇದ್ದೀನಿ. ಸೊ ಕಾಯಿನ ಹಾಕಿಡೋದ್ರಿಂದ ಧನಧಾನ್ಯ ಜೊತೆಗೆ ಅಭಿವೃದ್ಧಿ ಆಗುತ್ತೆ, ಧನ ಧಾನ್ಯ ಎಲ್ಲನೂ ಕೂಡ ಅಂತ ಹೇಳ್ತಾರೆ ಲಕ್ಷ್ಮೀ ಸೇರಿಗೆ. ಇಲ್ಲ ಅಂತಂದರೆ ಇದಕ್ಕೆ ನಾವು ಧಾನ್ಯನ ಹಾಕೋದ್ರಿಂದ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ. ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ಇದ್ರ ಜೊತೆ ಅಕ್ಕಿನ ತುಂಬಿಸಿ ಇಡ್ಬೋದು ಸೇರಿಗೆ. ಅದ್ರ ಮೇಲೆ ಮುತ್ತು, ಹವಳ, ಇದನ್ನೆಲ್ಲ ಮುತ್ತು ಈ ಥರ ಎಲ್ಲ ಮುತ್ತನ್ನು ಹಾಕೋದ್ರಿಂದ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ದೀರ್ಘವಾಗಿ ಯಾರಿಗಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂದರೆ ಅವ್ರಿಗೆ ಪರಿಹಾರ ಆಗುತ್ತೆ ಈ ಥರ ಸೇರನ್ನು ಇಡೋದ್ರಿಂದ, ಅದಕ್ಕೆ ಮುತ್ತನ್ನು ಇಡೋದ್ರಿಂದ ಅಂತ ಹೇಳ್ತಾರೆ. ನಾನು ಇದ್ರ ಜೊತೆಗೆ ಕಾಯಿನ್ಗಳನ್ನ ಹಾಕಿದ್ದೀನಿ, ಅದ್ರ ಜೊತೆಗೆ ಒಂದು ಬೆಳ್ಳಿ ಕಾಯಿನ್ ಕೂಡ ಹಾಕಿಟ್ಟಿದ್ದೀನಿ. ಇನ್ನು ಲಕ್ಷ್ಮೀ ಕಳಸಕ್ಕೆ ನಾನು ಪ್ರತಿನಿತ್ಯ ಪೂಜೆ ಮಾಡುವಂತಹ ಲಕ್ಷ್ಮೀ ಕಳಸಕ್ಕೆ ಒಂದು 5 ರೂಪಾಯಿದು ಒಂದು ಕಾಯಿನ್ ಬರುತ್ತೆ ನೋಡಿ, ಗೋಲ್ಡ್ ಕಲರ್ದು, ಅದೊಂದು ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಬೆಳ್ಳಿ ಕಾಯಿನ್ ಕೂಡ ಹಾಕಿದ್ದೀನಿ. ಅದು ಪ್ರತಿ ವಾರ ತೆಗೆದಾಗ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಹಾಕಿ ನಾನು ಕಳಶನ ಇಡೋ ಅಂಥದ್ದು. ಪ್ರತಿ ಶನಿವಾರನೂ ಅಷ್ಟೇ ಕಳಶನ ಫಸ್ಟು ಪ್ರತಿಷ್ಠಾಪನೆ ಮಾಡಿಕೊಂಡು ಆಮೇಲೆ ಇನ್ನೆಲ್ಲ ವಿಗ್ರಹಗಳಿಗೂ ಹೂವು ಇದನ್ನೆಲ್ಲ ಇಟ್ಕೋತೀನಿ. ಸೊ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ಬೆಳ್ಳಿಗಿಂತ ಬ್ರಾಸ್ ತುಂಬ ಇಷ್ಟ ನನಗೆ. ಯಾಕೆಂದರೆ ಅದು ವಾಶ್ ಮಾಡಿದಾಗ ತುಂಬ ಶೈನಿಂಗ್ ಬರುತ್ತೆ, ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬೆಳ್ಳಿನೂ ಫಸ್ಟೆಲ್ಲ ಎಲ್ಲನೂ ಕೂಡ ಬೆಳ್ಳಿದು ಒಂದು ಸೆಟ್ ಇಟ್ಬಿಟ್ಟಿದೆ. ಸೊ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕೆ ಅಂತಂದರೆ ಡೈಲಿ ವಾಶ್ ಮಾಡ್ತಾ 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 ಕಪ್ಪಾಗುತ್ತೆ ಬೆಳ್ಳಿ. ಸೊ ಹಂಗಾಗಿ ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಎಲ್ಲ ವಿಗ್ರಹಗಳನ್ನೂ ಎತ್ತಿಟ್ಬಿಟ್ಟು ಎಲ್ಲ ಬ್ರಾಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಬ್ಬಗಳಲ್ಲಿ ಮಾತ್ರ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತು ದೇವರಾಯನ ದುರ್ಗದ ಹಬ್ಬದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿದು ವಿಗ್ರಹನ ಇಟ್ಟು ಪೂಜೆ ಮಾಡ್ತೀನಿ ಬೆಳ್ಳಿದು. ಮತ್ತು ಕಾಮಾಕ್ಷಿ ದೀಪನೂ ಕೂಡ. ಇನ್ನು ಈ ಕಾಮಾಕ್ಷಿ ದೀಪ ಇದು ಕೂಡ ನಾನು ಹಿತ್ತಾಳೆದೇನೆ ಇಟ್ಕೊಂಡಿದ್ದೀನಿ. ಇದು ವಾರಕ್ಕೊಂದೇ ಬಾರಿ ನಾನು ಹಚ್ಚೋವಂಥದ್ದು. ಇವೆರಡು ದೀಪ ಡೈಲಿ ನಾವು ಹಚ್ತೀವಿ. ಇನ್ನು ಮನೆ ದೇವ್ರ ದೀಪ ಅಂತ ಇಲ್ಲೇನು ಅಲಂಕಾರ ಮಾಡ್ಕೋತಾ ಇದ್ದೀನಿ, ಇದು ವಾರಕ್ಕೊಂದೇ ಬಾರಿ ಮನೆಯವರು ಇಲ್ಲ ರೋಹಿತು ಸುಜಿತು ಇವ್ರು 3 ಜನ ಹಚ್ಚಬೇಕು. ನಾನು ಇದನ್ನು ಹಚ್ಚಂಗಿಲ್ಲ, ಹಚ್ಚಬಾರ್ದು. ಸೊ ಇದು ಮನೇಲಿ ನಡ್ಕೊಂಬಂತಿರೋಂಥ ಪದ್ಧತಿ. ಸೊ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಶನಿವಾರದ ಪೂಜೆಯಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಷ್ಟೊಂದು ತೋರಿಸಿದ್ದೀನಿ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಗಳು ಬಂತು. ಸೊ ನಾನು ಕೂಡ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಮೈಂಡಲ್ಲಿ ಅಂದ್ಕೋತಾ ಇದ್ದೀನಿ. ಈ ವರ್ಷ ಅಮ್ಮನವ್ರನ್ನ ಯಾವ ಥರ ಕೂರಿಸ್ಬೇಕು ಏನು ಅಂತ ಕೆಲವಷ್ಟು ಥಿಂಕ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿಯಾಗಿ ಮಾಡೋದು ಏನು ಅಂತ. ಅಂದರೆ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಏಕಾದಶಿ ಬಂದಿದ್ದರಿಂದ ನಾರಾಯಣನ ಲಕ್ಷ್ಮಿ ಜೊತೆಗೆ ಕೂರಿಸಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಲ್ವ. ಹಾಗಾಗಿ ನಾರಾಯಣನ ಕೂಡ ಹೋದ ವರ್ಷ ನಾನು ಇಟ್ಟಿದ್ದೆ. ಈ ವರ್ಷ ಬರೀ ಲಕ್ಷ್ಮಿನೇ ಇಡೋ ಅಂಥದ್ದು. ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರಿ, ನಾರಾಯಣನ ಯಾವ ರೀತಿಯಾಗಿ ರೆಡಿ ಮಾಡಿದ್ರಿ ತೋರಿಸ್ಕೊಡಿ ಅಂತ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋದ ವರ್ಷವೇ ನಾನು ಅದನ್ನು ಮತ್ತೆ ಡೆಮೋ ಮಾಡಿ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ಚೆಕ್ ಮಾಡಿ ನೋಡ್ಬೋದು. ಈ ವರ್ಷವೂ ಪ್ಲ್ಯಾನ್ ಇದೆ. ನಾನು ಕೂಡ ಕೆಲವಷ್ಟು ಸಿದ್ಧತೆಗಳನ್ನ ಮಾಡ್ಕೋಬೇಕು. ಏಕೆಂದರೆ ಆಗಸ್ಟ್ ಮೊದಲನೇ ವಾರನೇ 8ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಮುಂದಿನ ತಿಂಗಳು ಎಂಡ್ ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು. ಸೊ ಬನ್ನಿ ಇವಾಗ
ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ರಂಗೋಲಿನ ನಾನು ಈ ಒಂದು ಟೈಲ್ಸ್ ಮೇಲೆ ಹಾಕ್ತಿದ್ದೆ ಅಲ್ವಾ, ಇವಾಗ ಇಲ್ಲೆಲ್ಲ ನೀಟಾಗಿದೆ ಅಂತ ರೋಡಿಗೆ ಹಾಕ್ತಾಯಿದ್ದೀನಿ. ಸೊ ಫಸ್ಟ್ ಟೈಮು ಹಾಕಿ ನೋಡಿದೆ ರಂಗೋಲಿ ಎದ್ದು ಕಾಣುತ್ತಾ ಇಲ್ವಾ ಅಂತ. ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಹೇಳಿ, ಫಸ್ಟ್ ಹಾಕ್ತಿದ್ದಂಥ ಜಾಗದಲ್ಲಿ ಚೆನ್ನಾಗಿತ್ತಾ, ಈಗ ಹಾಕಿರುವಂಥ ಜಾಗದಲ್ಲಿ ಚೆನ್ನಾಗಿದೆಯಾ ಅಂತ. ಸೊ ಸುಜಿತ್ ಕೂಡ ಎದ್ದು ಬಂದ ಬೆಳಗ್ಗೆನೇ, ಶನಿವಾರ ಅವನಿನ್ನೂ ಸ್ನಾನ ಆಗಿಲ್ಲ. ಸೊ ಯಾಕೆಂದರೆ ಅಷ್ಟು ಬೇಗ ಅವನು ತಂಡಿನಲ್ಲಿ ಸ್ನಾನ ಮಾಡಿಸಲ್ಲ. ಪೂಜೆ ಎಲ್ಲ ನಾನು ನಮ್ಮ ಮನೆಯವರು ಮುಗಿಸಿ ಆಮೇಲೆ ಅವನಿಗೆ ಸ್ವಲ್ಪ ಕೂಡ ಬೇಗ ಇದ್ದೋಳಲ್ಲ, ಇವತ್ತು ರಜಾ ಇರುತ್ತಲ್ವ ಇವಾಗ ಅಂತ. ಸೊ ನಾನು ನಮ್ಮ ಮನೆಯವರು ಇಬ್ಬರೇ ವಾರಕ್ಕೆಲ್ಲ ಹಣಿ ಮಾಡಿಕೊಂಡು, ನೋಡಿ ಹೂಗಳೇನು ಜಾಸ್ತಿ ಸಿಕ್ಕಿಲ್ಲ, ಇರೋ ಅಷ್ಟನ್ನೇ ಎಲ್ಲ ಮುಡಿಸಿ ಎಷ್ಟು ತಂದಿದ್ರು ಅದು ಎಲ್ಲ ಬಾಗಿಲಿಗೆ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಶುರು ಮಾಡ್ತಾ ಇರೋದು. ಇವತ್ತು ಉಪ್ಪಿಟ್ಟು ಮಾಡಿದ್ದೀವಿ ತಿಂಡಿಗೆ. ಸೊ ಅದನ್ನೇ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀವಿ. ಉಪ್ಪಿಟ್ಟನ್ನ ಇಟ್ಟು ಜೊತೆಗೆ ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಸೊ ಸಿಹಿ ಏನು ಮಾಡಲಿಲ್ಲ ಇವತ್ತು, ಹಂಗಾದ್ರೂ ರಸಾಯನ ಮಾಡು, ಸಿಹಿ ಏನು ಮಾಡಿಲ್ಲ ಅಂತ ಇದ್ರು. ಸೊ ಒಂದೊಂದು ವಾರ ಈ ಥರ ಸ್ಕಿಪ್ ಆಗಿಬಿಡುತ್ತೆ. ಹೇಗೋ ತಿಂಡಿಗೆ ಮಡಿಯಿಂದ ಉಪ್ಪಿಟ್ಟನ್ನ ಮಾಡಿದ್ವಲ್ವ, ಹಾಗಾಗಿ ಅದನ್ನೇ ಇಟ್ಟು ದೇವರಿಗೆ ತೋರಿಸಿ ಬಾಳೆಹಣ್ಣನ್ನು ಇಟ್ಟು ಅದನ್ನೇ ಪೂಜೆನ ಮುಗಿಸ್ತಾ ಇದ್ದೀವಿ. ಸೊ ಏನೇ ಮಾಡಿದ್ರೂ ಕೂಡ ಬೆಳಗಿನ ಜಾವದಲ್ಲಿ ಎದ್ದು ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 6 ಗಂಟೆ 6:30 ಆಗೇ ಹೋಗುತ್ತೆ ಸ್ನೇಹಿತರೆ. ಎಷ್ಟು ಫಾಸ್ಟಾಗಿ ಮಾಡಿದ್ರೂ ಕೂಡ ಅಷ್ಟೊತ್ತು ಆಗೇ ಹೋಗುತ್ತೆ. ಯಾಕೆಂದರೆ ಎಲ್ಲನೂ ಕೂಡ ನಾವೇ ರೆಡಿ ಮಾಡ್ಕೋಬೇಕಲ್ಲ. ಬೆಳಗ್ಗೆ ಎದ್ದು ಹಿಂದಿನ ದಿವಸ ರೆಡಿ ಮಾಡ್ಕೊಳ್ಳೋಂಗಿಲ್ಲ. ಶುಕ್ರವಾರ ಪೂಜಾ ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ. ಆವಾಗ ಎದ್ದು ಮಡಿ ಮಾಡ್ಕೊಂಬಂದು ಎಲ್ಲ ಫೋಟೋ ಒರೆಸಿ ಪೂಜಾ ರೂಮ್ ಕ್ಲೀನ್ ಮಾಡಿ ನೈವೇದ್ಯಕ್ಕೆ ಮಾಡಿ ಎಲ್ಲ ಮಾಡಬೇಕು. ಇನ್ನು ನೋಡಿ ಅಲ್ಲಿ ಸುಜಿತ್ ನೋಡಿ ಊದಿನ ಕಡ್ಡಿ ಇಸ್ಕೊಂಡು ಅವ್ನ ಕಾರ್ಗೆ, ಅವ್ನ ಗಾಡಿಗಳಿಗೆ, ಅವ್ನ ಸೈಕಲ್ಗೆ, ನಮ್ಮ ಕಾರ್ಗೆ ಎಲ್ಲ ಅದಕ್ಕೂ ಬಳಕೊಂಬರ್ತಾನೆ. ಜೊತೆಗೆ ಎಷ್ಟು ಹೂವಿನ ಗಿಡಗಳಿದೆ ಅಷ್ಟಕ್ಕೂ ಪೂಜೆ ಮಾಡ್ಕೊಂಬರ್ತಾನೆ. ಯಾಕೆ ಅಂದರೆ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀವಿ ನೋಡಿ, ಹಾಗೇ ಎಲ್ಲ ಗಿಡಗಳು ಅಂತ ಅಂದ್ಕೊಂಬಿಟ್ಟಿದ್ದಾನೆ ಸುಜಿ ಪುಟಾಣಿ. ಅದಕ್ಕೆ ಎಲ್ಲ ಗಿಡಗಳಿಗೂ ಪೂಜೆ ಮಾಡ್ಕೊಂಬರುತ್ತೆ. ತುಳಸಿಗೆ ಮಾತ್ರ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಸುಜಿತ್ಗೆ. ಆದರೂ ಮಕ್ಕಳು ಅದು ಹಾಗೇನೆ ಎಲ್ಲ ಗಿಡಗಳಿಗೂ ಪೂಜೆ ಮಾಡ್ಕೊಂಡು ಬರುತ್ತೆ. ಸೊ ಬಂದು ತುಳಸಿ ಗಿಡಕ್ಕೆ ಅಲ್ಲೇ ಊತಿನ ಕಡ್ಡಿನ ಚುಚ್ಚಿಬಿಟ್ಟು ಬರ್ತಾನೆ ಅವನು. ಸೊ ನನಗೆ ಪೂಜೆ ಎಷ್ಟು ಬೇಗ ಆಗುತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಲಂಕಾರ ಎಲ್ಲ ಸ್ವಲ್ಪ ನಾನು ನಿಧಾನಕ್ಕೆ ಮಾಡ್ಕೊಳ್ಳೋದು. ಪೂಜೆ ಎಲ್ಲ ಬೇಗ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಧನುರ್ಮಾಸದಲ್ಲಿ ಮಾತ್ರ ಸ್ವಲ್ಪ ಪೂಜಾ ಸಾಮಾನುಗಳನ್ನ ಹಿಂದಿನ ದಿವಸ ತೊಳೆದಿರ್ತೀನಿ. ಅಂದರೆ ಲಕ್ಷ್ಮೀ ಕಳಶ, ದೀಪಗಳು ಅದೆಲ್ಲ ಏನೂ ತೆಗಿಯೋದಿಲ್ಲ ನಾನು. ಸೊ ಇವತ್ತಿಗೆ ನಮಗೆ ಶನಿವಾರ ಅಲ್ಲ, 15 ದಿವಸ ಆಯಿತು ಗೃಹ ಪ್ರವೇಶ ಆಗಿ. ಎಲ್ಲವೂ ಕೂಡ ತುಂಬ ಚೆನ್ನಾಗಾಯಿತು. ಸೊ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿದ್ದೀರಾ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನೋಡಿ ವಾಯ್ಸ್ ಕೊಡ್ತಾ ಇದ್ದೀನಿ, ಸುಜಿತ್ತು ಗಲಾಟೆ ಶುರುವಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ತಿಂಡಿ. ಫಸ್ಟು ಟೀ ಮನೆಯವರು ಫಸ್ಟು ಪೂಜೆ ಹಾಕಿದ ತಕ್ಷಣ ಫಸ್ಟ್ ಹೋಗಿ ಟೀ ಮಾಡಿಬಿಡ್ತಾರೆ. ಅವ್ರಿಗೆ ಬೆಳಗ್ಗೆನೇ ಒಂದು ಕಪ್ಪು ಟೀ ಕುಡಿದು ಬಿಡ್ಬೇಕು ಅವ್ರು, ಒಂದು ಗ್ಲಾಸ್. ಇಲ್ಲಾಂದರೆ ಅವ್ರಿಗೆ ಒಂಥರ ಸಮಾಧಾನ ಆಗೋಲ್ಲ. ಸೊ ನನಗೇನು ಅಭ್ಯಾಸ ಇಲ್ಲ, ಕಾಫಿ ಟೀ ಎಲ್ಲ ಏನೂ ಅಭ್ಯಾಸ ಇಲ್ಲ. ನಾನು ಒಂದು ಗ್ಲಾಸ್ ಬಿಸಿನೀರು ಅಥವಾ ಯಾವುದಾದ್ರು ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಂಡ್ಬಿಡ್ತೀನಿ. ಇದೆಲ್ಲ ಆದಮೇಲೆ ನೋಡಿ ಪೂಜೆ ಎಲ್ಲ ಹೇಗಾಗಿದೆ ಅಂತ ತೋರಿಸ್ತೀನಿ. ನಮ್ಮ ಮನೆಯವ್ರು ಪೂಜೆ ಮಾಡಿಬಿಟ್ಟು ಹೋದ್ರು, ಟೀ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ನನಗೆ ಫಸ್ಟು ಅಂತ ಹೋದರು. ಸೊ ಶನಿವಾರ ಮಾತ್ರ ಅವ್ರು ಟೀ ಮಾಡ್ತಾರೆ, ಇನ್ನು ಬಾಕಿ ದಿವಸದಲ್ಲೆಲ್ಲ ನಾನೇ ಮಾಡ್ಕೊಳ್ಳೋ ಅಂಥದ್ದು. ಸೊ ಬನ್ನಿ ಇವಾಗ ನೋಡಿ ಚುಪ್ಪನ್ನ ಸುಟ್ಟು ಅದರಿಂದ ಕೆಂಡ ಮಾಡಿ ಸ್ನೇಹಿತರೆ ನಮಸ್ಕಾರ, ಕೊಟ್ಟಿದ್ದಾಯಿತು. ಮೈ ಚಾನಲ್, ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶನಿವಾರ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಕೂತಿದ್ದೀನಿ. ಸುಜಿತ್ನ ಇವಾಗ ಸ್ಕೂಲಿಗೆ ಕಳಿಸ್ದೆ. ಏನು ಅಂತ ಅಂದರೆ ಅವ್ರ ಸ್ಕೂಲಲ್ಲಿ ಸಾಟರ್ಡೆ ಕೂಡ ರಜಾ ಇಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ. ಸೊ ನಾವೆಲ್ಲಾದರೂ ಹೋಗಬೇಕು ಅಥವಾ ಹೊರಗೆ ಹೋಗಬೇಕು ಅಂತ ಅಂದರೆ ನಮ್ಗೆ ಶನಿವಾರ ಕೂಡ ರಜಾ ಇಲ್ಲ. ಎಲ್ಲ ಸ್ಕೂಲಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು, ನರ್ಸರಿ ಮಕ್ಳಿಗೆ ಎಲ್ರಿಗೂ ಶನಿವಾರದತ್ತು ರಜಾ ಇರುತ್ತೆ. ಆದರೆ ಇವ್ರ ಸ್ಕೂಲಲ್ಲಿ ಅದಿಲ್ಲ, ಅದೊಂದು ಬೇಜಾರು. ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳು. ಆಮೇಲೆ ಮೇಯ್ನಾಗಿ ಏನು ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ 3:30ವರೆಗೂ, ನರ್ಸರಿ ಮಕ್ಕಳಿಗೆ ಇರೋದಿಲ್ಲ. ಸೊ ಇವ್ರ ಸ್ಕೂಲಲ್ಲಿ ಒಂದು 3:30ವರೆಗೂ ಸ್ಕೂಲ್ ಇರುತ್ತೆ. ಎಲ್ಲಾದರೂ ಹೋಗಿ ಬರಬೇಕು ಅಂತ ಅಂದರೆ ಎಲ್ಲೂ ಸುಜಿತ್ನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಬಿಟ್ಟು ಬಂದಮೇಲೆ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದೆ. ಇಲ್ಲಿ ರೋಡ್ ಸೈಡಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಶನ್ಮಾತ್ಮನ ದೇವಸ್ಥಾನ ಇದೆ ನೋಡಿ, ಅಲ್ಲಿಗೆ ಹೋಗಿ ಬರೋಣ ಅಂತ. ಎಳ್ಳು ಬತ್ತಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಗೊತ್ತಾ, ಎಳ್ಳು ಬತ್ತಿನ ಎಲ್ಲರೂ ಹಚ್ಚಬಾರ್ದು. ಅಂದರೆ ಶನಿ ದೋಷ ಪರಿಹಾರಕ್ಕಾಗಿ ಎಳ್ಳು ಬತ್ತಿನ ಹಚ್ತೀವಿ. ಸೊ ನನಗಿವಾಗ ಹೇಳಬೇಕು ಅಂತ ಅಂದರೆ 7:30 ಶುರುವಾಗಿದೆ ಶನಿ ಮಹಾತ್ಮ ಸ್ವಾಮಿದು. ಹಂಗಾಗಿ ಎಳ್ಳು ಬತ್ತಿ ಹಚ್ಚಿ, ನಿಮಗೆ ಯಾವಾಗ ಹೋಗಿ ಹಚ್ಚಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ಹಚ್ಚಿ ಬನ್ನಿ. ಮತ್ತು ಇಲ್ಲ ಅಂದರೆ ಪ್ರತಿ ವಾರನೂ ಹೋಗಿ, ತೊಂದರೆ ಇಲ್ಲ. ಸ್ವಲ್ಪ ಶನಿದೇವರು ಶಾಂತಿ ಆಗ್ತಾರೆ ಅಂತ ಹೇಳಿದ್ರು. ಹಂಗಾಗಿ
ಇವತ್ತು ಹೋಗೋಣ ಅಂತ ಹೊರಟಿದ್ದೀನಿ. ಹೋದ ವಾರ ಎಲ್ಲ ಸ್ವಲ್ಪ ಪೀರಿಯಡ್ ಇದ್ರಿಂದ ನಾನು ಹೋಗಲಿಲ್ಲ. ಇವತ್ತಿಗೆ 7 ಡೇಸ್, ಹಾಗಾಗಿ ಇವತ್ತು ಹೋಗೋಣ ಅಂತ ಹೊರಟಿದ್ದೀನಿ. ಎಳ್ಳುಬತ್ತಿ ಹಚ್ಚಿ ಬರಬೇಕು ಅಂತ. ಏನು ಅಂತಂದರೆ ಎಲ್ಲರೂ ಎಳ್ಳುಬತ್ತಿ ಹಚ್ಚಬಾರ್ದಂತೆ. ಶನಿ ದೋಷ ಪರಿಹಾರ ಮಾಡ್ಕೊಳ್ಳೋರು ಮಾತ್ರ ಎಳ್ಳುಬತ್ತಿನ ಹಚ್ಚಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಎಲ್ಲರೂ ಹೋಗಿ ಬಂದವರೆಲ್ಲ ಎಳ್ಳುಬತ್ತಿ ಹಚ್ಚುತ್ತಾ ಇರ್ತಾರೆ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಏನಾದರೂ ಸಾಡೆ ಸಾತಿತ್ತು ಅಥವಾ ಶನಿದೇವರ ಕಾಟ ಇತ್ತು, ಈ ಥರ ಎಲ್ಲ ಇದ್ದಾಗ ಹಚ್ಚಬೇಕು. ಸೊ ನನಗೆ ಇನ್ನು 2.5 ವರ್ಷ ಸಾಡೆ ಸಾತಿದೆ ಶನಿ ಮಹಾತ್ಮ ಸ್ವಾಮಿದು ಅಂತ ಹೇಳಿದ್ದಾರೆ. ಹಂಗಾಗಿ ಹೋಗೋಣ ಅಂತ ಹೊರಟೆ. ಸುಜಿತ್ ಜೊತೆನೇ ಹೋಗೋಣ ಅಂತ ಹೊರಟೆ. ನಮ್ಮ ಮನೆಯವರು ಅಲ್ಲಿ ಅಂಗಡಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತಾರೆ. ಸೊ ಗಾಡಿ ತಗೊಂಡು ಹೋದ್ರೆ ಬೇಗ ಮನೆಗೆ ಬರೋಲ್ಲ, ಅದೊಂದು. ಸೊ ಅದಕ್ಕೋಸ್ಕರ ಇಲ್ಲ, ಇಲ್ಲೇ ಇರ್ತೀನಿ, ನಿಮ್ದು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಬನ್ನಿ, ಅಷ್ಟರಲ್ಲಿ ಒಂದು ಸ್ವಲ್ಪ ರಾಗಿ ಮಾಲ್ಟ್ ಕುಡ್ಕೊತೀನಿ, ಬಂದಮೇಲೆ ಕರ್ಕೊಂಡು ಹೋಗೋರಂತೆ ಅಂತ ಹೇಳಿದ್ದೀನಿ. ಸೊ ನನ್ನ ಹೇರು ಇವಾಗ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಏರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ನನಗೆ ಏರು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ತುಂಬ ಶಾರ್ಟಾಗಿ ಕಟ್ ಮಾಡಿಸಿದ್ದೆ, ನೀವೇ ನೋಡಿದ್ರಿ. ಸೊ ಎಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಬಂದವರು ಕೂಡ ಇದು ಯಾಕೆ ಕೂದಲು ಇಷ್ಟೊಂದು ಶಾರ್ಟ್ ಮಾಡಿಸಿದ್ಯಾ ಅಂತ ಎಲ್ಲರೂ ಬೈತಾ ಇದ್ರು ಅಂತ ಹೇಳಿದ್ನಲ್ಲ. ಏರ್ ಗ್ರೋತ್ ಆಗ್ತಾ ಇದೆ, ಮತ್ತೇನು ಕಟ್ ಮಾಡಿಸಲ್ಲ. ನೋಡೋಣ. ಸ್ಪಿಟ್ ಎಂಡ್ ಆಗಿದ್ರೆ ಮಾತ್ರ ಕಟ್ ಮಾಡಿಸ್ತೀನಿ. ಆದರೆ ಕಾವಲು ಹೊಡೆದಿಲ್ಲ ನನಗೆ, ಕಡಿಮೆ ಕಾವಲು ಬರೋ ಅಂಥದ್ದು. ನನ್ನ ಹೇರು ತುಂಬ ಚೆನ್ನಾಗಿತ್ತು, ಮೊದಲಿಂದನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ಕರ್ಲಿ ತುಂಬ ಇಲ್ಲ, ಸ್ವಲ್ಪ ಮಿಡ್ಲಲ್ಲಿದೆ. ತುಂಬ ಕರ್ಲಿನೂ ಅಲ್ಲ, ತುಂಬ ಸ್ಟ್ರೈಟು ಅಲ್ಲ. ಸೊ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಸ್ಟ್ರೈಟ್ ಹೇರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಸ್ಟ್ರೈಟ್ ಮಾಡಿಸೋಣ ಅಂತಂದರೆ ಕರ್ಲಿ ಹೇರ್ ಮೊದಲಿಂದ ಇರೋರಿಗೆ ಸ್ಟ್ರೈಟ್ ಮಾಡಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ಮೇಯ್ನಾಗಿ ಆಮೇಲೆ ಕೆಮಿಕಲ್ಲು ಅದು ಇದು ಎಲ್ಲ ಹಾಕಿ ಮತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಬೇಡ ಅಂತ ನಾನು ಹೀಗೆ ಬಿಟ್ಕೊಂಡಿದ್ದೀನಿ. ಅಂದರೆ ಹೇರ್ ತುಂಬ ದಪ್ಪ ಆಗಿದೆ ಇವಾಗ, ಲೆಂತ್ ಬಂದಿಲ್ಲ ಇನ್ನೂ, ಸ್ವಲ್ಪ ದಪ್ಪ ಆಗಿದೆ ಕೂದಲು. ಅಂದರೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಹೇರು ಜಾಸ್ತಿನೇ ಗ್ಯಾಪ್ ಕಾಣಿಸೋದು, ಇವಾಗಿಲ್ಲ, ಎಲ್ಲ ಸ್ವಲ್ಪ ಚೆನ್ನಾಗಾಗಿದೆ. ನಿದ್ದೆ ಇಲ್ಲ ಅಂದರೆ ನನ್ನ ಮುಖ ಫುಲ್ಲು ಡಲ್ ಇರುತ್ತೆ, ನಿದ್ದೆ ಇರಲಿಲ್ಲ. ಇತ್ತೀಚೆಗೆ ಯಾಕೋ ಶನಿವಾರದೊತ್ತು 4 ಗಂಟೆಗೆ ಹೇಳೋಕ್ಕೆ ಆಗ್ತಾಯಿಲ್ಲ. ಒಂದು 5 ಗಂಟೆಗೆ ಹೇಳೋದು, 4:15, 4:45. ಇವತ್ತಂತೂ 4:45ಗೆ ಪೂಜೆ ಮುಗಿಸಿದ್ದೀನಿ. 4 ಗಂಟೆಗೆ ಹೇಳೋಕ್ಕಾಗಲಿಲ್ಲ. ಯಾಕೆಂದರೆ ಮೊದಲು ಏನು ಅಭ್ಯಾಸ ಆಗಿತ್ತು ಅಂದರೆ ಸುಜಿತಿಗೆ ರಜೆ ಇತ್ತಲ್ಲ, ಮಧ್ಯಾಹ್ನದ ಹೊತ್ತು ಸುಜಿತ್ ಜೊತೆ ಒಂದು ಸ್ವಲ್ಪ ಹೊತ್ತಾದ್ರೂ ಹಿಂಗೆ ಉಳ್ಕೊತಿದ್ದೆ. ಇವಾಗ ಏನಾಗಿದೆ ಅಂದರೆ ಸುಜಿತ್ ಇಲ್ಲ ನೋಡಿ, ನಂಗೆ ನಿದ್ದೆ ಬರಲ್ಲ, ಒಂಥರ ನಿದ್ದೆ ಏನು ಮಾಡ್ತಿರ್ಲಿಲ್ಲ, ಸುಮ್ಮನೆ ಹಂಗೆ ರೆಸ್ಟ್ ಮಾಡ್ತಾಯಿದ್ದೆ. ಇವಾಗ ಸುಜಿತ್ ಇಲ್ಲ ನೋಡಿ, ಒಂಥರ ನಿದ್ದೆ ಮಾಡೋಕ್ಕೂ ಒಂಥರ ಬೇಜಾರು. ದಿನವಿಡೀ ಹಿಂಗೆ ಇರ್ತೀನಿ ನೋಡಿ ನಾನು. ನಮ್ಮ ಮನೆ ಮುಂದೆ ಹೇಳಿದ್ನಲ್ಲ, ಇಷ್ಟು ನೀಟಾಗಿ ರೆಡಿ ಮಾಡಿಸ್ಕೊಂಡಿರೋದಕ್ಕೆ ಒಂಥರ ಬಾಗಿಲಲ್ಲಿ ಕೂರೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದೊಂಥರ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ, ಒಂಥರ ಖುಷಿ ಆಗುತ್ತೆ. ಬೆಂಚ್ ಕಲ್ಲು ಹಾಕಿರೋದಕ್ಕೆ ಯಾವಾಗಲೂ ಹೋಗಿ ಅಲ್ಲೇ ಕೂತ್ಕೊಂಡು ಆರಾಮಾಗಿ ಕಾಲ ಕಳೀತಾ ಇರ್ತೀನಿ. ಸುಜಿತ್ತು ಅಷ್ಟೇ, ಅಲ್ಲೇ ಹೋಗಿ ಆಟ ಆಡ್ತಾ ಇರ್ತಾನೆ. ಬೆಂಚ್ ಕಲ್ಲು ಹಾಕಿದ್ದೀವಲ್ಲ, ಇನ್ನು 2 ಗಿಡ ತರಬೇಕು. ನೋಡೋಣ ಇವತ್ತೇನಾದ್ರು ಕರ್ಕೊಂಡೋದ್ರೆ 1-2 ಗಿಡ ತೊಗೊಂಬರೋಣ ಅಂತ. ಸೊ ಸಾಂಬಾರು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನೋಡ್ತೀನಿ ಇವಾಗ ಏನು ಸಾಂಬಾರು ಮಾಡೋದು ಅಂತ. ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಒಂದು 20 ನಿಮಿಷ ಆಯಿತು ಹೋಗಿ ಬಂದು. ಫಸ್ಟ್ ಟೈಮ್ ನಾನು ಗುಬ್ಬಿಯಲ್ಲಿರುವಂತಹ ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು. ಹತ್ರ ಪಕ್ಕದಲ್ಲಿದೆ ನೋಡಿ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಎಷ್ಟು ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಅಂದರೆ, ಒಳಗಡೆ ಹೋಗ್ತಿದ್ದಂಗೆ ಆವಾಗ ಪೂಜೆ ಸ್ಟಾರ್ಟ್ ಮಾಡಿದ್ರು. ಮಹಾಮಂಗಳಾರತಿ ಎಲ್ಲನೂ ಕೂಡ ಮುಗಿಸ್ಕೊಂಬಂದೆ. ಒಂಥರ ಚೆನ್ನಾಗಿತ್ತು. ಪೂಜೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಹೇಗೆ ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ, ಮನಸ್ಸಲ್ಲಿ ಅಂತಂದರೆ ಒಂಥರ ಖುಷಿ ಆಯಿತು. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಎಳ್ಳುಬತ್ತಿನ ಹಚ್ಚಿ ಮನೆಗೆ ಬಂದೆ. ನಮ್ಮ ಮನೆಯವರು ಏನೋ ಸ್ವಲ್ಪ ತರಕಾರಿ ಅದು ಇದು ತರಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೋದರು. ಸುಜಿತ್ ಇನ್ನೇನು ಸ್ಕೂಲ್ಗೆ ಹೋಗಿದ್ದಾನೆ, ರೋಹಿತ್ ಎಲ್ಲ ಹೊರಗೆ ಹೋಗಿದ್ದಾನೆ. ಏನಪ್ಪ ಸಾಂಬಾರು ಮಾಡೋದು ಅಂತ ಅವಾಗಿಂದ ಯೋಚನೆ ಮಾಡ್ತಾಯಿದ್ದೀನಿ. ನೋಡಬೇಕು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಬ್ಬರು ಕಮೆಂಟ್ ಹಾಕಿದ್ರಿ, ಪ್ರವೇಶದಲ್ಲಿ ವೇರ್ ಮಾಡಿರೋ ಅಂಥ ಬ್ಲೌಸ್ನ ತೋರಿಸಿ ಶ್ವೇತಾ ಅಂತ ಕಮೆಂಟ್ ಹಾಕಿದ್ರಿ. ವೇರ್ ಮಾಡೋಕ್ಕಿಂತ ಮುಂಚೆನೇ ಒಂದು ಬ್ಲೌಸು ಸ್ಟಿಚಿಂಗ್ ಮಾಡಿಸಿರೋ ಅಂಥ ವೀಡಿಯೋನ ಹಾಕಿದ್ದೀನಿ, ಒಂದು ಯಾವ್ಯಾವ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ಸೊ ಅದರಲ್ಲಿ ವೀಡಿಯೋನಲ್ಲಿ ಇದೆ, ನೋಡಿ ಬೇಕಿದ್ರೆ. ಅಂದರೆ ಗೃಹ ಪ್ರವೇಶ 1 ವಾರ ಇದೆ ಅನ್ನೋ ಟೈಮಲ್ಲಿ ಆ ವೀಡಿಯೋನ ಹಾಕಿದ್ದೀನಿ. ಬ್ಲೌಸ್ ಯಾವುದೇ ಸ್ಟಿಚ್ ಮಾಡಿಸಿದ್ರೂ ಕೂಡ ಡಿಸೈನ್ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ, ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಏನು ಅಂತ.
ಸೊ ಇವತ್ತು ಕೂಡ ಒಂದಷ್ಟು ಬ್ಲೌಸ್ಗಳು ಬರೋದಿದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದು ಬಂದು ಇವಾಗ ಹೊಸ್ದಾಗಿ ನನಗೆ ಪರಿಚಯ ಆಗಿದ್ದಾರೆ ರೂಪ ಅಂತ ಗೆರೆಯಿಂದ ಅಂತ ಹೇಳಿದೆ ನೋಡಿ, ಅವರು ಇವತ್ತು ತೊಗೊಂಬರ್ತಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡು ತೊಗೊಂಬರ್ತಾರೆ ಅಂತ. ಸೊ ವೆಯ್ಟ್ ಮಾಡ್ತಾ ಇರಿ, ಖಂಡಿತ ತೋರಿಸ್ತೀನಿ. ನಿಮ್ಗೇನಾದರೂ ಹೆಲ್ಪ್ ಆಗೋದಾದರೆ ಖಂಡಿತ ಸ್ಟಿಚಿಂಗು ಫಿಟ್ಟಿಂಗು ಎಲ್ಲ ಚೆನ್ನಾಗಿದ್ರೆ ಖಂಡಿತ ಶೇರ್ ಮಾಡ್ತೀನಿ, ಬೇಕಿದ್ರೆ ನೀವು ಕೂಡ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಮತ್ತು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.